ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೇರಳದ ಎರ್ನಾಕುಲಂ ಹತ್ತಿರ ಇರತಕ್ಕಂಥ ಫೋರ್ಟ್ ಕೊಚ್ಚಿಯಲ್ಲಿರುವ ಭಾರತದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಚರ್ಚ್ಗೆ ಬಂದಿದ್ದೀವಿ. ಈ ಚರ್ಚ್ನ ವಿಶೇಷತೆ ಏನನ್ನೋದನ್ನು ನಾನು ಸ್ವಲ್ಪ ಮಟ್ಟದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಾವೆಲ್ಲ ನೆನಪಿಟ್ಕೊಳ್ಬೇಕು, ಭಾರತದ ಇತಿಹಾಸದಲ್ಲಿ ಪೋರ್ಚುಗಲ್ ದೇಶದಿಂದ ಬಂದಿರತಕ್ಕಂಥ ವಾಸ್ಕೋ ಡ ಗಾಮ ಅಂತಕ್ಕಂಥ ಒಬ್ಬ ಪ್ರಯಾಣಿಕ ಮೊಟ್ಟ ಮೊದಲು ಭಾರತದ ಈ ಕೇರಳ ರಾಜ್ಯದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಸುಮಾರು 1498 ಮೇ 20ನೇ ತಾರೀಕು ಇಲ್ಲಿಗೆ ಬಂದಿರತಕ್ಕಂಥ ವಾಸ್ಕೋ ಡ ಗಾಮ ಭಾರತದಲ್ಲಿ ಭಾರತ ದೇಶವನ್ನು ಇಷ್ಟಪಟ್ಟು ಇಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾನೆ. ಸುಮಾರು 3 ಸರಿ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಈ ವಾಸ್ಕೋ ಡ ಗಾಮ 1524 ಡಿಸೆಂಬರ್ 24ನೇ ತಾರೀಕಿಗೆ ಮರಣ ಹೊಂದ್ತಾನೆ. ಆ ಮರಣ ಹೊಂದಿರುವ ಇದೇ ಜಾಗದಲ್ಲಿರ್ತಕ್ಕಂಥ ವಾಸ್ಕೋ ಡ ಗಾಮ ಇದೇ ಚರ್ಚ್ನಲ್ಲಿದ್ದ. ಸೊ ಅವನ ಸಮಾಧಿಯನ್ನು ಕೂಡ ಇಲ್ಲೇ ಮಾಡ್ತಾರೆ. ಮುಂದೆ 1538ರಲ್ಲಿ ಪೋರ್ಚುಗಲ್ ದೇಶದಿಂದ ಬಂದಿರತಕ್ಕಂಥ ಅವನ ದೇಶದ ಅವನ ಬಾಡಿಯನ್ನು ತಗೊಂಡು ಮತ್ತೆ ಪೋರ್ಚುಗಲ್ ದೇಶಕ್ಕೆ ತೊಗೊಂಡು ಹೋಗ್ತಾರೆ. ಸೊ ಹಾಗಾದರೆ ಲೆಟ್ಸ್ ಕಮ್, ಒಳಗಡೆ ಏನೇನಿದೆ, ಸೊ ವಾಸ್ಕೋ ಡ ಗಾಮನ ಒಂದು ಸಮಾಧಿ ಹೇಗೆ ಬರೀತಿದೆ ಅನ್ನೋದನ್ನು ತೋರಿಸ್ಕೊತ ಹೋಗ್ತೀವಿ. ನನ್ನ ಜೊತೆಗಿದ್ದಾರೆ ಅನಿಲ್ ಗೆರಡಿ ಶಿಕ್ಷಕರು, ಅವರೊಟ್ಟಿಗೆ ಇದ್ದಾರೆ ರಾಮು ಅವರಿದ್ದಾರೆ, ಜೊತೆಗೆ ಸಂದೀಪ್ ಇದ್ದಾರೆ, ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ್ ಅವರಿದ್ದಾರೆ, ಜೊತೆಗೆ ನನ್ನ ಮಗ ಕೂಡ ಶ್ರೇಯಸ್ ಇದ್ದಾನೆ. ಪ್ಲೀಸ್ ಲೆಟ್ಸ್ ಕಮ್. ಒಳಗಡೆ ಏನಿದೆ ಅನ್ನೋದನ್ನು ವಾಸ್ಕೋ ಡ ಗಾಮನ ಒಂದು ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ. ಇದು ವಾಸ್ಕೋ ಡ ಗಾಮ ಇಲ್ಲಿ ಬದುಕಿರ್ತಕ್ಕಂಥದ್ದು. 3ನೇ ಬಾರಿಗೆ ಭಾರತಕ್ಕೆ ಬಂದಿರತಕ್ಕಂಥ ವಾಸ್ಕೋ ಡ ಗಾಮ ಇಲ್ಲೇ ಮರಣ ಹೊಂದ್ತಾನೆ. ಮರಣ ಹೊಂದಿದ ನಂತರ ವಾಸ್ಕೋ ಡ ಗಾಮನ ಇಲ್ಲಿ ಮೊದಲಿಗೆ ಸಮಾಧಿ ಮಾಡ್ತಾರೆ 1524ರಲ್ಲಿ, 1532ರಲ್ಲಿ ಮತ್ತೆ ಪೋರ್ಚುಗಲ್ ದೇಶಕ್ಕೆ ತೊಗೊಂಡು ಹೋಗ್ತಾರೆ.